ಅಪ್ಪು ನೋಡ್ಕೊಂಡು ಬಂದಿದ್ದೆ. ನೀವು ಅವನನ್ನು ನೋಡಿದ್ರಾ? ಇಲ್ಲ, ಮೋಸ್ಟ್ಲಿ ಅವನು ಮತ್ತೆ ಮಿಂಚು ಹೊರಗಡೆ ಆಟ ಆಡ್ತಾ ಇರಬೇಕು. ಅದಕ್ಕೆ ಹೇಳಿದ್ದು, ಅವ್ನು ನಿಮ್ಮ ಮನೆ ಕಡೆ ಬರೋದಾಗ್ಲಿ ಇಲ್ಲ ನಿಮ್ಗಳ ಜೊತೆ ಜಾಸ್ತಿ ಬೆರೆಯೋದಾಗ್ಲಿ ಏನು ಬೇಡ ಅಂತ. ಅವ್ನು ನಿಮ್ಮನ್ನು ತುಂಬ ಹಚ್ಕೊಂಡ್ಬಿಟ್ರೆ ಯಾರ ಮಾತು ಕೇಳಲ್ಲ, ಅವನಿಷ್ಟ ಬಂದಂಗೆ ಆಡ್ತಾನೆ. ಈಗಲೇ ಹಿಂಗಂದ್ಮೇಲೆ ನೀವು ಒಂದು ತಂದೆ ಅನ್ನೋ ವಿಷಯ ಅವನು ಗೊತ್ತಾದ್ರೆ ಇನ್ನೇನಾಗಬೇಡ. ಹಾಗೆಲ್ಲ ಏನೂ ಆಗಲ್ಲ ಭೂಮಿಕಾ, ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ನೋಡಿ, ಒಂದು ನಾನು ಹೇಳಬೇಕು, ಇಲ್ಲ ನೀವು ಹೇಳಬೇಕು, ಇಲ್ಲ ಮಲ್ಲಿ ಹೇಳಬೇಕು. ಅದು ಬಿಟ್ಟು ಬೇರೆ ಯಾರು ಹೇಳಕ್ ಸಾಧ್ಯ ಇಲ್ಲ. ಅದು ಅಲ್ಲದೆ ನಾನು ನೀವು ಹೇಳ್ದಾಗೆ ಚಾಚು ತಪ್ಪದೆ ಎಲ್ಲಾನು ಫಾಲೋ ಮಾಡ್ತಾ ಇದ್ದೀನಿ. ಅವನ ಹತ್ರ ಜಾಸ್ತಿ ಮಾತಾಡ್ತಾ ಇಲ್ಲ, ಅವನು ಅವಾಯ್ಡ್ ಮಾಡ್ತಾ ಇದ್ದೀನಿ. ಬಟ್ ನನ್ನ ಒಂದು ರಿಕ್ವೆಸ್ಟ್, ನೀವು ಇದನ್ನ ಯಾಕೆ ಮತ್ತೆ ಕನ್ಸಿಡರ್ ಮಾಡಬಾರ್ದು? ಯೋಚನೆ ಮಾಡಿ. ನೀವು ಹಿಂಗೆ ಮಾಡ್ತಾರ ಸರಿ? ನೋಡಿ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಷ್ಟು ದಿವಸ ಚೆನ್ನಾಗಿದ್ದು ಈಗ ಇದ್ದಕ್ಕಿದ್ದಾಗೆ ನಾನು ಈ ಥರ ಬಿಹೇವ್ ಮಾಡಿದ್ರೆ ಅದು ಅವನ ಮನಸ್ಸಿನ ಮೇಲೂ ಪರಿಣಾಮ ಬೀರಲ್ವಾ? ನನ್ನ ಮೇಲೆ ಒಂದು ಹೇಟ್ರೆಡ್ ಫೀಲಿಂಗ್ ಉಟ್ಕೊಳ್ಳಲ್ವಾ? ಅವನಲ್ಲಿ ಆ ಥರದ ಭಾವನೆಗಳು ಹುಟ್ಕೊಂಡ್ರೆ ಏನು ಮಾಡ್ತೀರಾ? ಯೋಚನೆ ಮಾಡಿ, ಆ್ಯಂಗಲಲ್ಲೂ ಯೋಚನೆ ಮಾಡಿ. ನೋಡಿ, ಅವ್ನು ಬರೀ ನನ್ನ ಹತ್ರ ಬರೋದು, ಕ್ಯಾಶುಯಲ್ ಆಗಿ ಮೀಟ್ ಮಾಡೋದು, ಮಾತಾಡೋದು, ಅದನ್ನ ಹಾಗೆ ನೋಡಿ. ಇದ್ರಲ್ಲಿ ಬೇರೆ ಏನೂ ಸಮಸ್ಯೆ ಇಲ್ಲ. ಸಮಸ್ಯೆ ನೀವು ಮಾಡ್ಕೋತಾ ಇದ್ದೀರಾ, ಇಲ್ದಿರೋ ಸಮಸ್ಯೆನ ಹುಟ್ಟಾಕ್ತಾ ಇದ್ದೀರಾ. ಪ್ಲೀಸ್ ನನ್ನನ್ನು ಈ ರೀತಿ ಕಟ್ಟಾಕ್ಬೇಡಿ. ಮುಂಚಿನ ಥರ ಅವನ ಹತ್ರ ಮಾತಾಡೋದಕ್ಕೊಂದು ಅವಕಾಶ ಮಾಡಿಕೊಡಿ ಪ್ಲೀಸ್. ಎಲ್ರು ನಿನ್ ಕಣ್ಮುಂದೆ ಚೆನ್ನಾಗಿರ್ಬೇಕಲ್ವಾ? ಅವ್ರೆಲ್ರು ಆ ರೀತಿ ಇರ್ಬೇಕು ಅಂತಂದ್ರೆ ನೀನು ಗೌತಮ್ನ ಬಿಟ್ಟು ದೂರ ಹೋಗ್ಬೇಕು. ಬೇಡ ಗೌತಮ್ ಅವರೇ, ನಿಮ್ಮ ಕನ್ಸನ್ ಏನು ಅಂತ ನಂಗೆ ಅರ್ಥ ಆಗುತ್ತೆ. ಬಟ್ ನನ್ನ ಚಿಂತೆ ಬೇರೆನೇ ಇದೆ. ಅವ್ನು ನಿಮ್ಮ ಹತ್ರ ಮಾತಾಡೋದು, ನಿಮಗೆ ಕ್ಲೋಸ್ ಆಗೋದು, ಅದೆಲ್ಲ ತೀರೋ ಕಾಂಪ್ಲಿಕೇಶನ್ಸ್ ಕಾರಣ ಆಗ್ಬಿಡುತ್ತೆ. ಹಾಗೆಲ್ಲ ಆಗೋದು ಬೇಡ. ಈಗ ಹೇಗಿದೆಯೋ ಹಾಗೆ ಇದ್ಬೇಡಿ. ರಿಸ್ಕ್ ಅಂದಮೇಲೆ ಆ ರಿಸ್ಕ್ ತಗೊಳಕ್ಕೆ ನಾನು ರೆಡಿಯಾಗಿಲ್ಲ. ಯಾಕೆ ಇಷ್ಟೊಂದು ಭಯ ಪಡ್ತಾ ಇದ್ದೀರಾ? ನೋಡಿ, ನಾನು ಮುಂಚಿನ ಥರ ಅವನ ಜೊತೆ ಹೊರನೋ ಥರನೇ ಬಿಹೇವ್ ಮಾಡ್ತೀನಿ, ಕ್ಯಾಶುಯಲ್ ಆಗಿ ಮಾತಾಡ್ತೀನಿ. ನಿಮ್ಗೆ ತೊಂದರೆ ಕೊಡೋ ಉದ್ದೇಶ ನನಗಿಲ್ಲ ಅಂತ ನಿಮ್ಗೆ ಗೊತ್ತಿದ್ದು ಯಾಕೆ ಇಷ್ಟೊಂದು ಭಯ ಪಡ್ತಾ ಇದ್ದೀರಾ? ಪ್ಲೀಸ್, ಈ ವಿಷಯದ ಬಗ್ಗೆ ಏನು ಚರ್ಚೆ ಬೇಡ. ಭೂಮಿಕಾ, ಪ್ಲೀಸ್ ನಿಮ್ಮ ಡಿಸಿಷನ್ನ ಮತ್ತೆ ರೀಕನ್ಸಿಡರ್ ಮಾಡಿ. ನನಗೆ ನಿಮ್ಗಳ ಜೊತೆ ಇರೋ ಭಾಗ್ಯ ಅಂತೂ ಇಲ್ಲ. ಅಟ್ಲೀಸ್ಟ್ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಸಾರಿ ಗೌತಮ್ ಅವರೇ, ಬಟ್ ಆ ವಿಷಯದಲ್ಲಿ ನನ್ನ ನಿರ್ಧಾರ ಬದಲಾಗಲ್ಲ.